ನೋಡಿ ಇಲ್ಲಿ 3 ಬಸ್ಸು ಹೋಯ್ತದೆ. ಈ 3 ಬಸ್ಸು ಕಾಂಪಿಟೇಷನ್ ಮೇಲೆ ಡ್ರೈವ್ ಮಾಡ್ತವ್ರೆ. ಆ್ಯಕ್ಚುಲಿ ಹಿಂಗೆ ಹೋಗ್ಬಾರ್ದು. ಹೆಂಗೆ ಹೋಗ್ತವ್ರೆ ಅಂದರೆ ಸಿಕ್ಕಾಪಟ್ಟೆ ಫಾಸ್ಟು. ನೀನು ಹೆಚ್ಚ ನಾನು ಹೆಚ್ಚ ನೀನು ಹೆಚ್ಚ ನನಗೆ ನುಗ್ತವ್ರೆ ಸುಮ್ಮನೆ ಅದು ಮಟ್ಕುವೆ. ಅಲ್ಲಿ ನೋಡಿ 3 ಬಸ್ಸು ಒಟ್ಟೊಟ್ಟಿಗೆವೆ. ಹಾಂ, ಎಷ್ಟು ನೋಡಿ ಭಯಂಕರ ಫಾಸ್ಟ್ ಹೊಡಿತವ್ರೆ. ಯಾಕೆ ಹಿಂಗೆ ನುಗ್ತವ್ರೆ? ಏನು ಸಿಗುತ್ತೆ? ಏನು ರೇಸ್ಗೆ ಏನಾದ್ರು ಬಿಟ್ಟಿದ್ದಾರಾ? ಹಾಂ, ಏನಪ್ಪ ರೇಸ್ ಗೀಸ್ಗೆ ಏನಾರು ಬಿಟ್ಬಿಟ್ಟಿದ್ದಾರಾ? ಅಲ್ಲಿ ನೋಡಿ, ಅಯ್ಯೋ 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 ಅಯ್ಯೋ, ಅಲ್ಲೋಡಿ ಅಲ್ಲೋಡಿ ಎಷ್ಟು ಫಾಸ್ಟಾಗಿ ಹೋಯ್ತವ್ರೆ ಗುರು. ಅಲ್ಲೋಡಿ ಟರ್ನಲ್ಲಿ, ಅಯ್ಯೋ ಶಿವನೇ ಏನು ನುಗ್ತವ್ರೆ. ಹಾಂ, ಯಾಕೆ ಇಷ್ಟು ಫಾಸ್ಟ್ ಹೊಡಿತವ್ರೆ ಅಂತ ಅರ್ಥನೇ ಐತಿಲ್ವಲ್ಲ ನನಗಂತೂ. ನಾವು ಬೈಕಲ್ಲಿ ಚೇಂಜ್ ಮಾಡೋಕ್ಕಾಯ್ತಾಯಿಲ್ಲ ಅವ್ರನ್ನ. ನೋಡೋಣ ಯಾಕೆ ಈ ಥರ ಮಿತಿ ಮೀರಿ ಹೋಗ್ತಾ ಇದ್ದಾರೋ ಅಂತ ಅರ್ಥನೇ ಆಯ್ತಿಲ್ಲ. ಸಡ್ಡನಾಗಿ ವಾಹನ ಬಂದರೆ ಎಷ್ಟು ಕಷ್ಟ. ಹಾಂ, ಒಂದೇ ಸಿಚುವೇಶನ್ ನೋಡಿ, ಸೇಮ್ ಸಿಚುವೇಶನ್ನಲ್ಲಿ 3 ಬಸ್ಸು ಒಂದೇ ಥರ ನುಗ್ತಾರೆ. ಪ್ರೈವೇಟ್ ವಾಹನ ಓವರ್ಟೇಕ್ ಹೊಡಿತಾ ಇದ್ದಾರೆ ಏನೋ ಕಾಣಿ, ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಕಾರ್ ಇಲ್ಲ ಅಂದರೆ ಸರಿಯಾಗಿ ಬಿಡೋದು ನನಗೆ. ಒಂದೇ ಫಾಸ್ಟಲ್ಲಿ ಹೋಗ್ತಾ ಇದ್ದಾರೆ. ಯಾರು ಒಬ್ಬರು ಹಿಂದೆ ಮುಂದೆ ಮಾಡ್ಕೊಬಿಡ್ಬೇಕತ್ತಾಗೆ, ಅಂದರೆ ಹಿಂದಕ್ಕೆ ಉಳ್ಕೋಬೇಕು ನೋಡಿ. ಹಿಂದೆ ಸ್ವಲ್ಪ ರುಬ್ಕೊಂಡು ಚೆಚ್ಕೊಂಡು ಹೋಯ್ತಿರೋದೆ, ಅದು ಫಾಸ್ಟು. ನೋಡೋಣ, ತಾಳ್ಬೆಟ್ಟ ಗಂಟನೂ ವೀಡಿಯೋ ಮಾಡ್ಬಿಡ್ತೀನಿ. ಈ ಎಲ್ಲಿ ತನಕ ಹೆಂಗೆ ಈ ಥರ ಓವರ್ಟೇಕ್ಲಲ್ಲಿ ಹೋಯ್ತಾರೆ ನೋಡೋ. ಯಾವುದೋ ಬತ್ತಲ್ಲಿ ಕಚ್ಕೋತ ನೋಡಿ ಈಗೆಲ್ಲ. ಓಹೋ ಹೋ ಹೋ ಹೋ, ಸಿಕ್ಕಾಬಟ್ಟೆ ಬರ್ತವೆ ಗಾಡಿಗಳು ಗೊತ್ತಾಗೆ. ಜಾಮ್ ಆಯ್ತದೆ ನೋಡ್ಕೀಗ, ಅದಕ್ಕೆ ಹೇಳೋದು ಓವರ್ಟೇಕ್ ಬೇಡ ನೋಡಿ. ಇದ್ರಲ್ಲೊಂದು ಮೆಸೇಜ್ ಕೊಡ್ತಾಯಿದ್ದೀನಿ. ನಮ್ಮ ಮಹದೇಶ್ವರ ಬೆಟ್ಟ ಏನಿದೆ ಇಲ್ಲಿ ರಸ್ತೆ ಅಗಲೀಕರಣ ಆಗಬೇಕು. ಇಲ್ಲಿ ನೋಡಿ ಎಷ್ಟು ಕಷ್ಟಪಡ್ತವೆ ವಾಹನಗಳು, ಅಲ್ಲಿ ನೋಡಿ. ತುಂಬ ಕಷ್ಟ ಇಲ್ಲಿ, ಕಿರಿದಾದ ರಸ್ತೆ ನೋಡಿ, ಅದಕ್ಕೋಸ್ಕರ. ಇದ್ದಾರೆ ಏನು ಇಷ್ಟೊಂದು ಜಾಮು? ಕಿರಿದು ರಸ್ತೆ, ತುಂಬ ಕಿರಿದು. ಸೊ ಅದರಿಂದ ಏನಾಗುತ್ತೆ, ವಾಹನಗಳಿಗೆ ಚಲನೆ ತುಂಬ ಕಷ್ಟ. ಡಬಲ್ ರೋಡ್ ಆಗಿಬಿಟ್ರೆ ಸೂಪರಾಗಿರ್ತದೆ. ಹಾಂ, ಅಲ್ಲೇ ಹಾಂ ಹಾಂ
ಕತೆ ಕಲ್ಸೋಯ್ತು. ಹಾಂ, ಅಲ್ಲಿ ಬಂತು ಬಸ್ಸು. ಭಾಳ ಕಷ್ಟ ಈಗ. ಭೀಮ್ ನಮಾಸೆ ಬಂದ್ಬಿಟ್ರೆ ಡ್ರೈವಿಂಗು ತುಂಬ ಕಷ್ಟ ಇದೆ. ಒಂದು ಪಾಸ್ ಆಗೋಯ್ತು ಗಾಡಿ, ಪ್ರೈವೇಟು ಮುಂದಕ್ಕೆ ಪಾಸ್ ಆಗೋಯ್ತು. ಪುನಃ ಸೇರಿಸ್ಬಿಡ್ತಾರೆ ಇವರು. ಈ ಊರಂತೂ ಕೇಳಲೇಬೇಡಿ, ಪುನಃ ಕಚ್ಕೊಂಡು ಹೊಂಟೋಯ್ತಾರೆ ಹಿಂದ್ಗುಂಟನೆ. ಅಲ್ಲೊಳ್ಳೆ ಅಣ್ಣ ಹೆಂಗೆ ನುಗ್ತಾ ಅಲ್ಲಿ, ಅಯ್ಯೋ ಭಯಂಕರ ಆಳು ಅಣ್ಣ. ಇವರು ಸಾಮಾನ್ಯದವರಲ್ಲ, ಇವರು ನುಗ್ತವ್ರೆ, ಡೋಂಟ್ ಕೇರ್ ಅಂತ. ಓಹೋ, ಭೀಮ್ ನಮಾಸೆ ಪ್ರಯುಕ್ತ ಯಥೇಚ್ಛವಾದ ಬಸ್ಗಳ ಆಗಮನ ಆಯ್ತಾ ಇದೆ. ಅಲ್ಲಿ ಸಿಕ್ಕಾಕೊಂಡು ನಮ್ಮ ಉದಿರಂಗ ಕಪ್ಪ ಕಾಂಪಿಟೇಟ್ ಕೊಡ್ತಿರೋದು. ಅಲ್ಲಿ ನೋಡಿ ಕಾರು, ನೋಡಿದ್ರಾ, ನೋಡಿ ಹಿಂಗೆ ಆಕ್ಸಿಡೆಂಟ್ ಆಗೋದು. ಕಾರ್ನವರು ಹಂಗೆ ಬರ್ತಾ ಇರ್ತಾರೆ, ಬಸ್ನವರು ಸ್ವಲ್ಪ ಸ್ಲೋ ಆಗಿ ಹೋದರೆ ಒಳ್ಳೆಯದು. ಸಡನ್ನಾಗಿ ಕಾರ್ನವ್ರು ಬಂದ್ಬಿಡ್ತಾರೆ. ನೋಡಿ, ಬಂದ್ಬಿಡ್ತದೆ. ಅದಕ್ಕೆ ಬಸ್ನವ್ರಿಗೆ ಹಾರ್ನ್ ಬನ್ನಿ ಅಂತ ಹೇಳೋದು. ಇಲ್ಲ, ಹೆವಿ ವಾಹನ ಹಾರ್ನ್ ಮಾಡೋಕ್ಕಾಗಲ್ಲ ಅಂತಾರೆ ಕೆಲವರು. ಏನಿಲ್ಲ, ಟಚ್ ಮಾಡಿದ್ರೆ ಆಯ್ತದೆ. ನೋಡಿ, ಅವರೆಲ್ಲ ಮಾಡ್ತಾರೆ. ಕೆಲವರು, ಎಲ್ಲರೂ ಮಾಡೋಲ್ಲ ಅಷ್ಟೇ, ಕೆಲವರು ಮಾಡೇ ಮಾಡ್ತಾರೆ ಹಾರ್ನ. ನೋಡಿ, ಇಲ್ಲೊಂದು ಗುಡ್ಡೆಗಳಿವೆ ನೋಡಿ. ಓಹೋ, ಅದೆಲ್ಲ ಪ್ರೈವೇಟ್ ವಾಹನ ಕಿತ್ಕೊಂಡೆ ಹೊಂಟೈತು ಗುರು. ಹಲೋ ಹೇಳಿ. ಎಲ್ಲೇ ಹೊರಟೋಯ್ತಲ್ಲಪ್ಪ ಗಾಡಿ. ನೋಡಿ, ನಮ್ಮ ಭಾಗ ಮಳೆ ಇಲ್ಲ ಕಣ್ರಿ. ಮಳೆ ಇಲ್ಲದೆ ಕಾಡೆಲ್ಲ ಬೇಸಿಗೆಗಾಲ ಹೆಂಗೈತೆ ಹಂಗಾಯ್ತದ.
ಏನಿದು ಕರ್ಮ, ಅದೇನಾಯಿತು ಅಂತಲೇ ಗೊತ್ತಿಲ್ಲ. ತಾಳಬೆಟ್ಟು ತನಕ ನಾವು ಕಚ್ಕೊಂಡು ಹೋಗ್ಬಿಟ್ರಕ್ಕಪ್ಪ 3 ಗಾಡಿನೂ. ಅಬ್ಬಾ, ಅಂತೂ ಇಂಥ ನಮ್ಮ ಉದರಂಗ ಸೈಡೇ ಕೊಡ್ದು ಹೋದ್ರು. ನಾಳೆ ಅಮಾವಾಸ್ಯೆ, ದಯವಿಟ್ಟು ಓಹೋ ಉದರಂಗ ಬಂದು ನಿಲ್ಲಿಸ್ಬಿಡ್ತು. ದಯವಿಟ್ಟು ನಿಧಾನಕ್ಕೆ ಬನ್ನಿ, ಹುಷಾರಾಗಿ ಬನ್ನಿ, ನೋಡ್ಕೊಂಬನ್ನಿ.